ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಒಂದು ಸಣ್ಣ ಸಂದೇಶವನ್ನು ತಿಳಿಸಬೇಕು ಅನ್ನುವಂಥ ಉದ್ದೇಶದಿಂದ. ಯಾವುದಂದರೆ ದಾಸ ಸಾಹಿತ್ಯ. ಪುರಂದರದಾಸರ ಬಗ್ಗೆ ಹೇಳ್ತೀನಿ. ಏನಾದರೂ ಆ ಕಥೆಯಲ್ಲಿ ತಪ್ಪುಗಳಿದ್ದರೆ ಕ್ಷಮೆ ಇರಲಿ. ಪುರಂದರದಾಸರ ಪೂರ್ವದ ನಾಮ ಏನಾಗಿತ್ತು ಅಂದರೆ ಶ್ರೀನಿವಾಸ ಅಂತ ಹೇಳ್ತೀವಿ. ಶ್ರೀನಿವಾಸ ಇವತ್ತಿನ ದಿನ ನಾವು ಪುರಂದರದಾಸರು ಎಂದು ನೋಡ್ತೀವಿ. ಆ ಪುರಂದರದಾಸರಾಗಿ ಪರಿವರ್ತನೆಗೊಳ್ಳುವ ಮುಖ್ಯ ಉದ್ದೇಶ ಏನು, ಅದರ ಹಿಂದಿನ ಹಿನ್ನೆಲೆ ಏನಾಗಿತ್ತು ಅಂತಂದು. ಅವರು ಪುರಂದರದಾಸರಾಗುವುದಕ್ಕಿಂತ ಮುಂಚೆ ಶ್ರೀನಿವಾಸ ಶೆಟ್ಟರಾಗಿದ್ದರು. ಅಂದರೆ ಬಂಗಾರದ ಒಡವೆಗಳನ್ನು ಮಾರುವಂಥ ಒಬ್ಬ ನಾಯಕನಾಗಿದ್ದನು, ಮಾಲೀಕನಾಗಿದ್ದನು. ಇವರು ಪುರಂದರದಾಸರಾಗಲು ಮುಖ್ಯ ಕಾರಣ ಯಾರಂದರೆ ಪಾಂಡುರಂಗ ವಿಠಲ. ಈ ಪಾಂಡುರಂಗ ವಿಠಲನಿಂದ ಇವತ್ತಿನ ದಿನ ಪುರಂದರದಾಸರನ್ನು ನಾವು ನೋಡಬಹುದು. ಆ ಪಾಂಡುರಂಗ ವಿಠಲ ಒಂದು ದಿನ ಪ್ರತ್ಯಕ್ಷಗೊಂಡು, ಅಂದರೆ ಒಬ್ಬ ಬ್ರಾಹ್ಮಣನಾಗಿ ಮತ್ತು ಅವನ ಜೊತೆಗೆ ಒಬ್ಬ ಬಾಲಕನನ್ನು ಜೊತೆಗೆ ಪ್ರತ್ಯಕ್ಷನಾಗಿ ಆ ಒಂದು ಶ್ರೀನಿವಾಸ ಶೆಟ್ಟರು ಅಂದರೆ ಪುರಂದರದಾಸರ ಹತ್ರ ಏನು ಹೋಗ್ತಾನೆ, ಯಾವುದಕ್ಕೆ ಅಂತಂದರೆ ಸಹಾಯಕ್ಕೋಸ್ಕರ, ಹಣ ಸಹಾಯಕ್ಕೋಸ್ಕರ ಹೋಗ್ತಾನೆ. ನೀವು ಮಹಾನ್ ಶ್ರೀಮಂತರಿದ್ದೀರಿ, ನನ್ನ ಒಂದು ಮಗನಿಗೆ ಮದುವೆ ಮಾಡಬೇಕು, ಒಂದಿಷ್ಟು ಹಣ ಸಹಾಯ ಮಾಡಿ ಅಂತ ಹೋದಾಗ ಶೆಟ್ರು ಹೇಳ್ತಾರೆ, ನಾನೇ ಹಣ ಸಹಾಯ ಮಾಡಬೇಕು ನಿನ್ನ ಮಗನ ಮದುವೆಗೆ ಅಂತಂದು. ಆವಾಗ ಹೇಳ್ತಾನೆ, ಯಾರು ಪಾಂಡುರಂಗ ಬ್ರಾಹ್ಮಣನ ವೇಷವನ್ನು ಧರಿಸಿ ಬಂದಿರತಕ್ಕಂಥವರು, ಹಾಗಲ್ಲ, ಇನ್ನೂ ನಾಳೆ ಬೆಳಗ್ಗೆ ಬಾ ಅಂತ ಹೇಳಿ ಏನು ಮಾಡ್ತಾನೆ, ವಾಪಸ್ ಕಳಿಸ್ತಾನೆ. 6 ತಿಂಗಳ ಕಾಲ ಕಂಟಿನ್ಯೂವರ್ಸ್ ಆಗಿ ಏನು ಮಾಡ್ತಾನೆ ಅಂತಂದರೆ, ಆ ಒಬ್ಬ ಬ್ರಾಹ್ಮಣ ವ್ಯಕ್ತಿಯ ಬಾಲಕನನ್ನು ಕರೆದುಕೊಂಡು 6 ತಿಂಗಳ ಕಾಲ ಆ ಒಬ್ಬ ಶ್ರೀನಿವಾಸ ಶೆಟ್ಟರು ಅಂದರೆ ಪುರಂದರರು ಅಂತ ನಾವೇನು ಕರಿತೀವಿ ಅವ್ರ ಹತ್ರ 6 ತಿಂಗಳವರೆಗೂ ಹೋಗ್ತಾರೆ. ಆದರೂ ಅವನು ಕೊಡಲ್ಲ. ಕೊನೆಗೆ ಏನು ಮಾಡ್ತಾನೆ ಅಂತಂದರೆ, ಈ ಒಂದು ಶ್ರೀನಿವಾಸನ ಹೆಂಡತಿಯಾದಂಥ ಸರಸ್ವತಿ ದೇವಿ ಹತ್ರ ಹೋಗ್ತಾರೆ. ಅವ್ರಿಗೂ ಸಹ ಹೇಳ್ತಾರೆ, ನಾನು ನನ್ನ ಮಗನ ಒಂದು ಮದುವೆ ನಿಶ್ಚಯಿಸಿದ್ದೇನೆ, ನಮಗೆ ಹಣ ಸಹಾಯ ಬೇಕು ಅಂತಂದು. ಆವಾಗ ಸರಸ್ವತಿ ದೇವಿ ಹೇಳ್ತಾಳೆ, ನಾನು ನನ್ನ ಪತಿಯ ಒಬ್ಬ ಪರರ ಒಬ್ಬ ವ್ಯಕ್ತಿಯಾಗಿದ್ದೇನೆ ನಾನು. ಅವರ ಒಂದು ಮಾರ್ಗದಲ್ಲಿ ಇದ್ದೀನಿ. ಅವರ ಮಾತನ್ನು ನಾನು ಮೀರುವ ಹಾಗಿಲ್ಲ, ನಾನು ಏನು ಭಿಕ್ಷೆಯನ್ನು ಹಾಕಬೇಕು ಎಂದು ಹೇಳ್ತಾಳೆ. ಆವಾಗ ಬ್ರಾಹ್ಮಣ ಏನು ಮಾಡ್ತಾನೆ, ನಿನ್ನ ಮೂಗಿನಲ್ಲಿರುವಂತಹ ಒಂದು ವಜ್ರದ ಮುತ್ತನ್ನು ಕೊಟ್ಟರೆ ನಾನು ಅದನ್ನು ಮಾರಿ ಬಂದಂಥ ಹಣದಿಂದ ನನ್ನ ಮಗನ ಮದುವೆಯನ್ನು ನಾನು ಮಾಡುವೆ ಅಂತ ಹೇಳಿದಾಗ, ಆವಾಗ ಅದನ್ನು ವಿಚಾರ ಮಾಡ್ತಾಳೆ, ಹೇಗೆ ಕೊಡಿ, ನನ್ನ ಒಬ್ಬ ಪತಿಗೆ ಏನಂತ ಹೇಳಬೇಕು ಅಂತ ವಿಚಾರ ಮಾಡಿದಾಗ ಮತ್ತೆ ಆ ಒಬ್ಬ ಬ್ರಾಹ್ಮಣ ಹೇಳ್ತಾನೆ, ಅದು ನಿನ್ನ ತವರ ಮನೆಯದು, ನಿನ್ನ ಪತಿಗೆ ನೀನು ಯಾವುದೇ ಒಂದು ವಿಷಯವನ್ನು ಹೇಳುವ ಅವಶ್ಯಕತೆ ಇಲ್ಲ ಅಂತ ಆ ಬ್ರಾಹ್ಮಣ ಹೇಳ್ತಾನೆ. ಆ ಒಬ್ಬ ಸರಸ್ವತಿ ಅಂದರೆ ಪುರಂದರದಾಸರ ಪತಿಯಾದಂಥ ಸರಸ್ವತಿ ದೇವಿಯವರು ಮೂಗುತಿಯನ್ನು ಕೊಡ್ತಾಳೆ ಅಥವಾ ಇಲ್ಲ ಅಂತ ಅನ್ನುವ ವಿಷಯವನ್ನು ನೀವು ತಿಳ್ಕೊಬೇಕಾ? ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಏನಾಗುತ್ತೆ ಅನ್ನುವಂಥ ವಿಷಯ ತಿಳ್ಕೊಬೇಕಾಗಿತ್ತು ಅಂತಂದರೆ ಧನ್ಯವಾದಗಳು.